ಎಲ್ಲಿ ಈ ಪಾಪ ನನ್ನ ಮಕ್ಕಳು ಕಾಣಿಸ್ತಾನೆ ಇಲ್ವಲ್ಲ? ಅಜ್ಜಿ ಅದು ಬರ್ತಾರೆ ಅನ್ಕಂಡೆ, ಯಾಕೋ ಇನ್ನೂ ಬಂದಿಲ್ಲ. ಇರಿ ಅಜ್ಜಿ ಕರ್ಕೊಬತ್ತೀನಿ. ಬೇಡ ಬೇಡ, ಅವರು ಇಲ್ಲಿ ಬರೋದೇ ಬೇಡ. ಅದೇನು ಹೇಳ್ತಾರಲ್ಲಪ್ಪ, ಎಜುಕೇಟೆಡ್ಸ್. ಎಜುಕೇಟೆಡ್ ಕೇಟೆಡ್ ಇರೋ ಜಾಗಕ್ಕೆ ಅವ್ರು ಬರೋದೇ ಬೇಡ. ಪಾಪ ಅಜ್ಜಿ, ನಮ್ಮೆಲ್ಲರ ಮಧ್ಯೆ ಅವ್ರಿಗೆ ಯಾಕೆ ಈ ಥರ ಭೇದ ಮಾಡ್ತೀರಾ? ನೀ ಸುಮ್ಕಿರವ. ನೀನು ನಿನ್ನ ಮೇಲೆಲ್ಲ ಏನೇನು ಮಾತಾಡಿರು, ಎಷ್ಟು ಕಿತಾಪತಿ ಮಾಡಿದ್ರು, ಆದರೂ ನೀನು ಸುಮ್ಕಿರು ಅಂತೀಯಲ್ಲ. ಅತ್ತೆ, ನಮ್ಮ ರಾಣಿ ಕೋಪ ಬಂದರೆ ಜ್ವಾಲಾಮುಖಿ, ಆದರೆ ಶಂಸೋ ವಿಷಯದಲ್ಲಿ ಅವಳು ಭೂಮ್ತಾಯಿ ಥರ. ಹೋಗಿ ಬರಲಿ ಬಿಡಿ. ಹೌದು, ನೀನು ಹಂಗಂತೀಯ. ಆದರೆ ಒಂದು ವಿಷಯನ ಗೆಪ್ತಿ ಇಟ್ಕೋ. ನಾವು ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಟೈಮ್ ಚೆನ್ನಾಗಿರ್ಬೇಕಾದ್ರೆ ಇನ್ನೊಬ್ಬರ ಕಷ್ಟನ ಆಡ್ಕೋಬಾರ್ದು, ಹಂಗಿಸ್ಬಾರ್ದು, ಅಳಿಸ್ಬಾರ್ದು. ಆದರೆ ಅವ್ರು ಆ ಕೆಲಸ ಮಾಡಿರು. ನೋಡು, ದೇವರು ಯಾರಪ್ಪನ ಸೊತ್ತು ಅಲ್ಲ. ಕಷ್ಟನೂ ಕೊಡ್ತಾನೆ, ಸುಖನೂ ಕೊಡ್ತಾನೆ. ಈಗ ಅವ್ರ ಕೆಟ್ಟ ಕಾಲ ಬಂದಿದೆ, ಅನುಭವಿಸ್ಲೇ ಬಿಡು. ಅಜ್ಜಿ, ನಿಮ್ಮ ನೋವೇನು ಅಂತ ನಂಗೆ ಅರ್ಥ ಆಯ್ತದೆ. ಆದರೆ ನಮ್ಮ ಅಣ್ಣ ಹೇಳೋನು, ಯಾರಾದರೂ ಜೀವನದಲ್ಲಿ ಸೋತಾಗ ನಾವು ಒಂದ್ಕಿತ ಅವ್ರು ಬೆಣ್ಮುಟ್ಟಿ ಏನೂ ಆಗೋಕ್ಕಿಲ್ಲ, ಎಲ್ಲ ಸರಿ ಹೋಯ್ತದೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಮತ್ತೆ ಬದುಕೋ ಅವಕಾಶ ಕೊಟ್ಟಂಗೆ ಅಂತ. ಏನೋ ಇವರು ತಿಳಿದೋ ತಿಳಿದೇನೋ ತೆಪ್ಪು ಮಾಡೋರೆ. ದೊಡ್ಡವರಾಗಿ ನೀವು ಇದೊಂದು ಕಿತಕ್ಕೆ ಕ್ಷಮಿಸ್ಬಿಡಿ, ನಾನು ಅವ್ರನ್ನ ಕರ್ಕೊಬತ್ತೀನಿ. ನನಗೆ ಊಟ ಬೇಡ. ಯಾಕೆ ದೇವರು, ಏನಾಯ್ತು? ಒಟ್ಟು ನೋವೇನಾದರೂ ಐತಾ ಇದ್ದಾರೆ? ಊಟ ಲೇಟ್ ಆಯಿತು ಅಂತ ಬೇಜಾರಾಯ್ತಪ್ಪ? ಯಾವುದೂ ಅಲ್ಲ. ನಾನು ನಾಗಣ್ಣ, ಸೋಮಣ್ಣ ಮತ್ತು ಅತ್ತಿಗೆ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ದೊರೆ, ನೀವ ಇದು ಮಾತಾಡ್ತಿರೋದು? ಅಲ್ಲ, ಈಟೊಂದು ಸಂದಾಗ ಮಾತಾಡೋದನ್ನು ಕಲ್ತ್ಬಿಟ್ರಾ? ನಾನೇನು ಪೆದ್ದ ಅಲ್ಲ. ನನಗಿವಾಗ ಎಲ್ಲ ಗೊತ್ತಾಗುತ್ತೆ. ನಾನು ಸರಿ ಹೋಗಿದ್ದೀನಿ. ನನಗೂ ಕೋಪ ಬರುತ್ತೆ, ಪ್ರೀತಿ ಬರುತ್ತೆ, ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ಎಲ್ಲನೂ ಆಗುತ್ತೆ. ಅಯ್ಯೋ ಅಜ್ಜಿ, ನೋಡಿದ್ರಾ? ಅತ್ತೆ ಕೇಳಿಸ್ಕೊಂಡ್ರಾ? ಎಲ್ಲ ಮಕ್ಕಳ ಒಂದು ಕೃಪೆ. ನನ್ನ ಗಂಡ ಸರಿ ಹೋಯ್ತವ್ರೆ. ಖುಷಿ ಆಯಿತು ಅಲ್ವಾ? ಮತ್ತು ಹೋಗು, ಅವ್ರನ್ನ ಕರ್ಕೊಂಬಾ, ನಾನು ಮಾತಾಡ್ತೀನಿ. ಸರಿ ದೊರೆ, ಹಿಂಗೆ ಹೋಗಿ ಕರ್ಕೊಬತ್ತೀನಿ. ನಿಮ್ಗೆ ಏನೇನು ಮಾತಾಡೋದೈತು ಮಾತಾಡಿ. ಯಾಕ್ಲ ಎಲ್ಲರೂ ಊಟಕ್ಕೆ ಬರಲಿಲ್ಲ? ಎಲ್ಲ ಎಜುಕೇಟೆಡ್ಗಳೇ, ಅಕ್ಷರ ತುಂಗ ಎಲ್ಲನೂ ನುಂಗ ಅನ್ನಂಗೆ ಎಲ್ಲದನ್ನು ಅರ್ಧ ಕುಡಿದು ಬಿಟ್ಟವಳೆ ನಿಮ್ಮ ಮೊಮ್ಮಗಳು. ಇಷ್ಟೊಂದು ಅರ್ಧ ಕುಡಿದಿರೋ ಭುಜಬಲ ಕುಜಬಲ ಪರಾಕ್ರಮದವ್ರ ಮುಂದೆ ನಾ ಕುಂತ್ಕೊಳಕ್ಕಾಯ್ತದ? ನಾಗ, ಯಾಕ್ಲ ಏನೇನೋ ಮಾತಾಡ್ತಾ ಇದೀಯಾ? ಅಯ್ಯ, ಏನೇನೋ ನಾನೆಲ್ಲಿ ಮಾತಾಡಿದೆ ಅಜ್ಜಿ? ಎಜುಕೇಟೆಡ್ಗಳಾದರೆ ಏಟ್ ಮಾತಾಡಬೇಕು ಅಂತ ಗೊತ್ತಿರ್ತದೆ. ನಾವು ಓದದೇ ಇರೋರು ಏಟ್ ಮಾತಾಡಬೇಕು ಏನು ಅಂತ ನಮಗೆ ಗೊತ್ತಾಗಿಲ್ಲ ಅಲ್ವೇನಮ್ಮೆ? ಹ್ಞೂ ಮತ್ತೆ ಏಯ್ ಬೇಕಪ್ಪ ನನ್ನ ಮಗನೇ, ನೀ ಏನು ನನ್ನ ಎಂಡ್ರೇನಲ್ಲ ಹ್ಞೂ ಅನ್ನಕ್ಕೆ? ಅಣ್ಣ, ಅತ್ತಿಗೆಗೆ ಸಾನೇ ನೋವಾಗದೆ, ಅದಕ್ಕೆ ಫೀಲಿಂಗ್ಸ್ ಅಲ್ಲೋಳೆ. ಫೀಲಿಂಗ್ ಅಲ್ಲ ಏನಮ್ಮೆ? ಪುಷ್ಪ ಫೀಲಿಂಗಾ? ಯಾಕೆ ಬಾಯ್ ಬರುತ್ತೆ, ಬಾಯ್ ಮುಚ್ಕೊಂಡಿಲ್ಲಯ್ಯ. ಕೂತ್ಕೊಳ್ರಿ ಮೊದಲು ಊಟಕ್ಕೆ. ಅವನಿಗಾಕು ಊಟ ಕಂಡಿಲ್ವೇನಲ್ಲ? ಅಣ್ಣ, ಅತ್ತಿಗೆ, ನಾನೇ ನಿಮ್ಮನ್ನು ಕರೆಸಿದ್ದು. ಅಲ್ಲ ಕಲಾಮನು, ನೀನು ನಮ್ಮನ್ನು ಕರ್ಸೋಷ್ಟು ಬೆಳೆದ್ಬಿಟ್ಟ? ಯಾಕಣ್ಣ, ನನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ? ನಿನ್ನ ಬಗ್ಗೆ ವಿವರವಾಗಿ ಗೊತ್ತಕ್ಕಲ್ಲ. ನಿನ್ನ ಚಡ್ಡಿ ಸೈಜ್ ಎಷ್ಟು ಹೇಳು?
ನಾನು ಮಾಸ್ತಿ ಕೊಪ್ಪಲ್ ರಾಜ. ಅದು ಅಲ್ಲದೆ 2 ಸಲ ಆಗಿದ್ದೀನಿ. ನನ್ನ ಮುಂದೆನೇ ನಿಂತು ಹೆಚ್ಚಿಗೆ ಮಾತಾಡ್ತೀರಾ? ನಾವು ನಿಂತ್ಕೊಂಡು ಏನು ಮಾತಾಡಿಲ್ಲ, ಕುಂತ್ಕೊಂಡೇ ಮಾತಾಡ್ತಿರೋದು ಅಲ್ವಾ ಅಣ್ಣ? ಹೌದಕ್ಕಲ್ಲ. ಏಯ್ ಯಾವಳೆ ಅಲ್ಲಿ ಪರ್ಕೆ ತಗೊಂಡು ಬಾರೆ, ಮುಖ ಕಿತ್ತೋಗಂಗೆ ಹೊಡಿತೀನಿ. ಅತ್ತೆ, ಸ್ವಲ್ಪ ಸಮಾಧಾನ ತಗೊಳ್ಳಿ. ಏನಜ್ಜಿ, ನಮಗೆಲ್ಲ ಅವಮಾನ ಮಾಡಬೇಕು ಅಂತಲೇ ಕರೆಸಿದ್ರಾ? ಅದಕ್ಕೆ ಇನ್ನು ಮುಂದೆ ನೀವು ಏನೇ ಕೇಳೋದಿದ್ರು ನನ್ನನ್ನು ಕೇಳಿ. ನೀವೆಲ್ಲ ನಮ್ಮನೆ ಜನ. ಇನ್ನು ಮುಂದೆ ನಾನು ತಗೊಳ್ಳೋ ನಿರ್ಧಾರನ ನಿಮಗೆ ತಿಳಿಸೋದಕ್ಕೋಸ್ಕರನೇ ನಾನು ನಿಮ್ಮನ್ನು ಕರೆಸಿದ್ದು. ನಿನಗೆ ಸರಿಯಾದ ಟೈಮ್ಗೆ ಮಾತ್ರೆನೇ ತಗೊಳಕ್ಕೆ ಬರಲ್ಲ. ಈ ನಿರ್ಧಾರ ಏನು ತಗೋತಾ ನಮ್ಮಿ? ಏನಣ್ಣ ಗೊಣಗ್ತಾ ಇದೆಯಾ? ಇಲ್ಲ ಮಹಾಪ್ರಭುಗಳೇ, ನೀವು ಮುಂದುವರಿಸಿ. ನಮ್ಮ ಹಣೆ ಬಾರಕ್ಕೆ ನಾಲ್ಗೆ ತೊದಲ್ತಾ ಇದೆ. ದೊರೆ, ಏನು ನಿರ್ಧಾರ ಅಂತ ಹೇಳಿ. ರಾಜ್ನಾಗ್ ನೀವು ತಗೊಳ್ಳೋ ನಿರ್ಧಾರ ಏನಿರ್ತಾ ಇದೆ ಅಂತ ಕೇಳಿಸ್ಕೊಳ್ಳೋ ಕಾತುರ ನನಗೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ಮಾಸ್ತಿ ಕೊಪ್ಪಲಲ್ಲಿ ನಾನು ರಾಜ್ ದರ್ಬಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನ? ರಾಜ್ ದರ್ಬಾರ? ಇಂದ್ರಿ, ದೊರೆಗಳು ಹೇಳ್ತಾವ್ರೆ, ಅವ್ರು ಹೇಳಿದ್ದನ್ನ ಕೇಳಿಸ್ಕೋಬೇಕು. ಆಟೆಯ ಹೇಳಿ ದೊರೆಗಳೇ. ನಾನು ದರ್ಬಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿ. ನಮ್ಮ ಮಾವನವರು ದರ್ಬಾರ್ ಮಾಡೋದನ್ನ ನಾನು ನೋಡಿದ್ದೆ. ಅವ್ರದ್ದಾದ್ಮೇಲೆ ಎಲ್ಲ ನಿಂತು ಹೋಗಿತ್ತು. ಇವಾಗ ನನ್ನ ಮಗ ದರ್ಬಾರ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ. ದೇವರು ಅದೇನಾದರೂ ಆಗಲಿ, ದರ್ಬಾರ್ ಮಾಡೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡೋಣ ಬಿಡಿ. ಸೂಪರ್ ಅಜ್ಜಿ, ಥ್ಯಾಂಕ್ ಯು.